ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 70 ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು ಅನ್ನೋದಾಗಿಯೂ ಕೂಡ ಇಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಪಿಎಂಸಿ ಮಾರುಕಟ್ಟೆ ಶುಲ್ಕ ಮರು ನಿಗದಿ ಮಾಡೋದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆಯನ್ನ ಮಾಡಲಾಗುತ್ತೆ. ಹಾಗೆ 1ರಿಂದ 10ನೇ ತರಗತಿಯ ಮಕ್ಕಳು ಏನಿರ್ತಾರೆ ಅವರಿಗೆ ರಾಗಿ ಮಾಲ್ಟ್ ವಿತರಣೆಯನ್ನ ಮಾಡೋದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿದೆ. ವಾರಕ್ಕೆ 3 ದಿನದ ಬದಲು 5 ದಿನಕ್ಕೆ ವಿಸ್ತರಣೆಯನ್ನ ಮಾಡಲಾಗಿದೆ. ಇನ್ನು ಗಂಗಾ ಕಲ್ಯಾಣ ಯೋಜನೆ ಗುತ್ತಿಗೆದಾರರ ಅವಧಿ ಏನಿತ್ತು ಆ ಅವಧಿಯನ್ನ ಕೂಡ ವಿಸ್ತರಣೆ ಮಾಡಲಾಗಿದೆ. ಫಲಾನುಭವಿಗಳಿಗೆ ಬೋರ್ವೆಲ್ ಹಾಕುವಂತ ಗುತ್ತಿಗೆ 2 ವರ್ಷಗಳವರೆಗೆ ಗುತ್ತಿಗೆ ಅವಧಿಯನ್ನ ಕೂಡ ಇಲ್ಲಿ ವಿಸ್ತರಣೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಬೆಂಗಳೂರಿನಲ್ಲಿ 6 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಲಾಗುತ್ತೆ. ಜೀವ ವಿಮೆದಾರರಿಗೆ ಅಧಿಕ ಲಾಭಾಂಶವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಅಧಿಕ ಲಾಭಾಂಶ ನೀಡಿಕೆ ಆಗುತ್ತೆ ಅಂತ ಹೇಳಿ ಇಂದಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಯಾವೆಲ್ಲ ವಿಷಯ ಯಾವೆಲ್ಲ ವಿಚಾರಗಳು ಜೊತೆಗೆ ಏನೆಲ್ಲ ಅನ್ನೋದನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತು ಅದನ್ನ ರೆಮ್ಸಿಗೆ ಕೊಡೋದು, ಅದನ್ನು ಈಗ 42 ಪೈಸೆ ಮಾಡ್ತಾಯಿದ್ವಿ. 1 ಪೈಸಾ ಒನ್ ಪೈಸಾ ಈಸ್ ಇನ್ಕ್ರೀಸ್ಡ್ ಅಂದರೆ ಅದು ಈಗ ಅವ್ರೇನು ಕೊಡ್ತಾ ಇದ್ದಾರೆ ಅದರಲ್ಲಿ ಬದಲಾಯಿಸ್ತಾ ಇದ್ದೀವಿ. ಟೋಟಲ್ ಈಸ್ 60 ಪೈಸಾ. ರಾಜ್ಯ ಸಂಚಿತ ನಿಧಿಗೆ ವಂತಿಗೆ ಇಲ್ಲ, ಆವರ್ತ ನಿಧಿಗೆ 10 ಪೈಸೆ ಇದೆ, ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ 5 ಪೈಸೆ ಇದೆ,